ಅಯ್ಯೋ ಅಕಸ್ಮಾತ್ ಇದು ವ್ಯಾಪಾರ ದುಡ್ಡೇ ಹುಡ್ದೇ ಇದ್ರೆ ಎಣ್ಣೆ ತಗೊಂಡಾಗಂತೂ ಕಣ್ಣಲ್ಲಿ ನೀರೇ ಸುರಿದೋಯ್ತು. ಇದು ಹಳೆ ಕಾಲದ ಕಬ್ಬಿಣದ ಬಾಣ್ಲೆ ನಮ್ಮ ತಾಯಿಯವ್ರು ಕೊಡ್ಸಿದ್ದು ಅಂತ ಅವತ್ತಿಂದ ಇದನ್ನೇ ಇಟ್ಕೊಂಡಿದೀವಿ. ಮಾಡೋರು ನಿಧಾನ ಗಮನವಾಗಿ ವಿಡಿಯೋ ನೋಡಿದ್ರೆ ಅವಾಗ ಮಾಡುವ ವಿಧಾನ ಸರಿಯಾಗಿ ಗೊತ್ತಾಗುತ್ತೆ. ಚಪಾತಿ ಹಿಟ್ಟಕ್ಕಿಂತ ಒಂದು ಸ್ವಲ್ಪ ಮೆತ್ತಗೆ ಇದೆ ಇದು. ಬೆಳ್ಳಿಗೆ ಸರಿಯಾಗಿ ಬಂದಿದ್ಯಾ? ಬೆಳ್ಳಿಗೆ ಬಂದಿದೆ. ಅದೇ ನೀವು ಹೇಳ್ದಂಗೆ ಬಿಳಿ ಚಕ್ಲಿ. ಬಿಳಿ ಚಕ್ಲಿ ಅಂದ್ರೆ ಇದು. ಆಮೇಲೆ ಚಕ್ಲಿಗಿಂತ ತೇಂಗುಳು ತುಂಬಾ ಚೆನ್ನಾಗಿ ಬಿದ್ಬಿಡುತ್ತೆ ಬೇಗ. ಹೌದೌದು. ಓಹೋ, ಇದು ಹಿಂಗೆ ಹಿಂಗೆ ತೇಂಗುಳು ರೆಡಿ ಆಗ್ತಾ ಇದೆ. ಇವಾಗ ಇದನ್ನ ತೆಗೆದು ಇಷ್ಟೇ ಸಾಕಲ್ಲ? ಇದು ಇಷ್ಟೇ ಸಾಕು. ಇಷ್ಟು ಬೆಳ್ಳಗಿರ್ಬೇಕದು. ಎರಡೇ ಇಲ್ಲಿ ಫಾರ್ಮುಲಾ. ಒಂದು ಮಾಡ್ಕೊಳ್ಳಿ, ಇಲ್ಲ ಆರ್ಡರ್ ಕೊಡಿ. ಆರ್ಡರ್ ಕೊಟ್ರೆ ಹಲವು ಅಮ್ಮರ ಕೈ ರುಚಿ ಸಿಗುತ್ತೆ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಹಬ್ಬಗಳ ಸರಣಿಗೆ ಮತ್ತೆ ಅಹಲ್ಯಬಾಯಿ ಅಮ್ಮನ ಸವಿರುಚಿಗೆ ಬಂದ್ಬಿಟ್ಟಿದ್ದೀವಿ. ಹಬ್ಬ ಬರ್ತಾ ಇದ್ದಾವೆ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬ. ಬನ್ನಿ, ಹಬ್ಬಕ್ಕೆ ನೈವೇದ್ಯಕ್ಕೆ ಅದ್ಭುತವಾದ ಒಂದು ಬಿಳಿ ಚಕ್ಲಿ ಮತ್ತು ಬಿಳಿ ತೆಂಗೋಳ್ ನಮ್ಮ ಶೈಲಿಯಲ್ಲಿ ನೋಡಿ ಅಂತ ಹೇಳ್ಬಿಟ್ರು. ಅವರ ಶೈಲಿಗೆ ಯಾರು ಮಾರು ಹೋಗಿಲ್ಲ. ಬನ್ನಿ, ನಾವು ನೀವು ಬಿಳಿ ತೆಂಗೋಳ್ ಅಂತ ನೋಡ್ಬಿಡೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ಬಿಳಿ ತೆಂಗೋಳ್, ಬಿಳಿ ಚಕ್ಲಿ ವರಮಹಾಲಕ್ಷ್ಮಿ ಹಬ್ಬ ಮದ್ವೆ ಮನೆಗೆ ಕೊಡೋದಕ್ಕೆ ಎಲ್ಲದಕ್ಕೂ ಮಾಡಿ ಇವತ್ತು ನಿಮಗ್ ತೋರಿಸ್ತೀವಿ. ಏನೇನ್ ಸಾಮಾನು ಇಟ್ಕೊಂಡಿದೀವಿ ಅಂತ ಹೇಳ್ತೀವಿ. ನಾನಿವಾಗ ಒಂದ್ 3 ಪಾವ್ ಅಕ್ಕಿ ಹಿಟ್ಟು, ಒಂದ್ ಅರ್ಧ ಪಾವ್ ಉದ್ದಿನ ಬೇಳೆ ನಾನು ಹಸಿದ್ ಇಟ್ಕೊಂಡಿದೀನಿ. ಇದನ್ನ ಬೇಯಿಸ್ಕೊಂಡು ಇಟ್ಕೋಬೇಕು. ನಾವು ಮಾಡೋ ಚಕ್ಲಿ ಈ ವಿಧಾನದ್ದು. ಅದಕ್ಕೆ ಬೇಕಾಗಿರೋ ಜೀರಿಗೆ, ಸ್ವಲ್ಪ ಇಂಗು. ಇವಾಗ ಅರ್ಧ ಪಾವ್ ಉದ್ದಿನ ಬೇಳೆನ ನಾನು ಈ ತರ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದು ಮಾಡಿದ್ರೆ ಉದ್ದಿನ ಬೇಳೆ ಚಕ್ಲಿ ಯಾವಾಗ ಬೇಕಾದ್ರೆ ಮಾಡ್ಕೋಬಹುದು. ಕೆಲವರು ಹಿಟ್ಟು ಮಾಡ್ಕೊಂಡು ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಅಂದ್ರೆ ಅದಕ್ಕಿಂತ ಈಸಿ ಮೆಥಡ್ ಇದು, ಬೇಗ ಮಾಡ್ಕೋಬಹುದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇದು ಇವಾಗ ಅಕ್ಕಿ ಹಿಟ್ಟು ಹಾಕೊಳ್ಳೋದು. ಒಂದು 3 ಪಾವ್ ಅಕ್ಕಿ ಹಿಟ್ಟು. ಸರಿ, ನಾವು ವಿಜಯ್ ಗೋಲ್ಡ್ ಇಟ್ಕೊಂಡಿದ್ದೀವಿ. 3 ಪಾವ್ ಇದೆಯಾ? ಅಕ್ಕಿ ಹಿಟ್ಟು ಹಾಕೊಂಡಿದ್ದೀವಿ. ಇವಾಗ ಅರ್ಧ ಪಾವ್ ಉದ್ದಿನ ಬೇಳೆನ ರುಬ್ಬಿ ಅದ್ರೊಳಗೆ ಹಾಕ್ತೀವಿ. ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು. ರುಬ್ಬೋದ್ರೊಳಗೆ ಎಣ್ಣೆ ಕಾಯಿ. ಇದು ಹಳೆ ಕಾಲದ ಕಬ್ಬಿಣದ ಬಾಣ್ಲೆ ನಮ್ಮ ತಾಯಿಯವ್ರು ಕೊಡ್ಸಿದ್ದು ಅಂತ ಅವತ್ತಿಂದ ಇದನ್ನೇ ಇಟ್ಕೊಂಡಿದೀವಿ. ಚೇಂಜ್ ಮಾಡ್ತೀವಿ. ಚೇಂಜ್ ಮಾಡಿಲ್ಲ, ಮಾಡ್ತೀವಿ. ಅವ್ರ ಪ್ರೀತಿಯ ಒಂದು ಬಾಣ್ಲಿ ಇದು. ಲಕ್ಕಿ ಬಾಣ್ಲೆ ಫಸ್ಟ್ ಅದು. ಈ ಉದ್ದಿನ ಬೇಳೆ ಈ ಹದವಾಗಿ ರುಬ್ಬಿಟ್ಕೋಬೇಕು. ಜೀರಿಗೆ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಂಡು, ಉಪ್ಪು ಮತ್ತೆ ಜೀರಿಗೆ ಅಕ್ಕಿ ಹಿಟ್ಟು ಮೇಲೆ ಹಾಕೋತಾ ಇದ್ದೀವಿ. ಆಮೇಲೆ ರುಬ್ಬಿರೋ ಉದ್ದಿನ ಬೇಳೆ ಹಾಕ್ತೀವಿ. ಕೃಷ್ಣ ವಾಸುದೇವ. ಎಷ್ಟು ಹಾಕೊಂಡು ಜೀರಿಗೆ? 1 ಟೇಬಲ್ ಸ್ಪೂನ್ ಅಷ್ಟೇನಾ? ಇವಾಗ ರುಚಿಗೆ ತಕ್ಕಷ್ಟು ಹಿಂಗಿನ ವಾಸನೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಹಿಂಗ್ ಹಾಕೋಬೇಕು. ಅಕ್ಕಿ ಹಿಟ್ಟಿಗೆ 1.5 ಸೌಟ್ ಕಾದ ಎಣ್ಣೆ ಹಾಕೋಬೇಕು. ಮೊದಲಿನ ಜೀವನ ಅಂದ್ರೆ ಯಾವ ರೀತಿ ಇತ್ತು ಅನ್ನೋದು ನಮ್ಮ ಇನ್ನೂ ವೀಕ್ಷಕರಿಗೆ ಹೇಳಿಲ್ಲ ನೀವು. ಅದು ಎಣ್ಣೆ ಏನು ಒಟ್ಟಿಗೆ ಒಂದೇ ಸತಿ ತೊಗೊಂಡ್ರೆ ಎಣ್ಣೆ 1 kg ಸರಿ ಹೋಗುತ್ತಲ್ವಾ. ಇವಾಗ 1/4 kg ತೊಗೊಂಬರೋದು. ಅಕಸ್ಮಾತು ವ್ಯಾಪಾರ ಆಗಿ ದುಡ್ಡು ಬರುತ್ತೋ ಇಲ್ವೋ ಅನ್ನೋ ಭಯ ನನಗೆ. ಅದಕ್ಕೆ ನಾನು ಮಾಡ್ತಾಯಿದ್ದೆ, 1/4 kg ಹೋಗಿ 4 ಸತಿ ತೊಗೋತಾ ಇದ್ದೆ. ಯಾಕಮ್ಮ ಹಿಂಗೆ ಮಾಡ್ತೀಯ, 1 kg ಎಣ್ಣೆ ಒಟ್ಟಿಗೆ ತೊಗೊಂಬಿಡಮ್ಮ ಅಂತ. ಅಯ್ಯೋ ಅಕಸ್ಮಾತ್ ಇದು ವ್ಯಾಪಾರ ದುಡ್ಡೇ ಹುಡ್ದೇ ಇದ್ರೆ ನಮ್ಮ ಮನೆಯವ್ರಿಗೆ ತೊಂದರೆ ಆಗ್ಬಿಡುತ್ತೆ ಅನ್ನೋ ಭಯ. ಅವರು ವ್ಯಾಪಾರಕ್ಕೆಲ್ಲ ಅಷ್ಟು ಮುಂದೆ ಇದು ಮಾಡಿದವ್ರಲ್ಲ. ಅಷ್ಟು ಕಷ್ಟಪಟ್ಟು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ. ಎಣ್ಣೆ ತಗೊಂಡಾಗಂತೂ ಕಣ್ಣಲ್ಲಿ ನೀರೇ ಸುರಿದೋಯ್ತು. ಏನಪ್ಪ ಎಲ್ಲಿ ಅಕ್ಕಿ ಮೂಟೆನೂ ಅಷ್ಟೇ 25 kg ಅಕ್ಕಿ ನೋಡೋದೇ ಇಲ್ಲ. 5 kg ಅಕ್ಕಿ ತಗೊಂಬ, ಅವತ್ತು ನೋಡ್ಕೊಂಡು ಮಾಡು, ಆಮೇಲೆ ಇನ್ನೊಂದು 5 kg ತಗೋ, ಹಿಂಗೇ ಮಾಡ್ತಾ ಇದ್ದೆ. ಭಯ ಆಗ್ತಾಯಿತ್ತು. ಇದಕ್ಕೆ ಏನು ಮಾಡ್ಬಿಡ್ತೀವೋ, ಏನು ತಪ್ಪಾಗೋಗುತ್ತೋ ಅಂತ. ಒಂದ್ಸತಿ ಅಕ್ಷತದಿಗೆ ಬಂತ, ಅವಾಗ 25 kg ಅಕ್ಕಿ ತೊಗೊಂಬಂದು ಎಲ್ಲರಿಗೂ ಊಟ ಹಾಕಿದಾಗ, ಅಪ್ಪ ದೇವ್ರು ಎಷ್ಟು ದೊಡ್ಡವನು, ಎಷ್ಟು ಅಕ್ಷಯವಾಗಿ ಕೊಟ್ಬಿಡ್ತಾನೆ, ಅವನ ಮನಸ್ಸು ಮಾಡಿದ್ರೆ ಅಂತ ಅವತ್ತು ಅಂದ್ಕೊಂಡ್ವಿ. ಆಯ್ತಪ್ಪ, ಎಣ್ಣೆ ಕಾದಿದೆ. ಎಣ್ಣೆ ಕಾದಿದ್ಯಾ? 1.5 ಸೌಟು ಎಣ್ಣೆ ಹಾಕಬೇಕು. ಒಂದು ಸತಿಗೆ ಇಷ್ಟು ಚಕ್ಲಿ ಮಾಡ್ಕೋಬೇಕು 3 ಪಾವ್ ಹಿಟ್ಟಿಗೆ. ಆವಾಗ ನಮ್ಗೊಂದು 30 ಚಕ್ಲಿ ಚೆನ್ನಾಗಿರೋದು ಹೇಳುತ್ತೆ. ಇವಾಗ ಉದ್ದಿನ ಬೇಳೆ ರುಬ್ಬಿರೋದು ಹಾಕ್ಕೋಬೇಕು.
ಉದ್ದಿನಬೇಳೆ ರುಬ್ಬಿಟ್ಕೊಂಡಿದ್ದೀವಿ. ಇವಾಗ ನಿಧಾನಕ್ಕೆ ಹಿಟ್ಟಿಗೆ ಉದ್ದಿನಬೇಳೆ ಹಾಕ್ಕೋಬೇಕು. ಮಾಡೋರು ನಿಧಾನ ಗಮನವಾಗಿ ವಿಡಿಯೋ ನೋಡಿದ್ರೆ ಅವಾಗ ಮಾಡುವ ವಿಧಾನ ಸರಿಯಾಗಿ ಗೊತ್ತಾಗತ್ತೆ. ಬಹಳ ಇಂಪಾರ್ಟೆಂಟ್. ಸ್ಕಿಪ್ ಮಾಡ್ಬಿಡ್ತಾರೆ. ಅದೆಲ್ಲ ಮಾಡ್ಕೋಬೇಡಿ. ಒಂದು 5 ನಿಮಿಷ ತಾಳ್ಮೆಯಿಂದ ವಿಡಿಯೋ ನೋಡಿ ಆಮೇಲೆ ಚಕ್ಲಿ ಹಿಟ್ಟು ಕಲಿಸ್ಕೊಳ್ಳಿ. ಸರಿ 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 ಅಮ್ಮ, ನಾನು ನೋಡ್ತಾ ಇದ್ದೀನಿ ನೀವು ಪ್ರತಿ ಅಡಿಗೆಯಲ್ಲೂ ಸೋಡಾ ಪುಡಿ ಅನ್ನೋದು ಏನೂ ಇಲ್ಲ. ಸೋಡಾ ಪುಡಿ ಆಗಲಿ ಗರಂ ಮಸಾಲ ಅದೆಲ್ಲ ತುಂಬ ಏನಕ್ಕೂ ಹಾಕಬಾರ್ದು. ಎಲ್ಲ ಒರಿಜಿನಲ್ ಏನಿದ್ರೆ ಅದು ಅಷ್ಟೇ. ಬೆಳೆದ ತರಕಾರಿ, ತೊಗರಿಬೇಳೆ ಅಂಥದ್ದು. ಇವಾಗ ಹಿಟ್ಟಿಗೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಸ್ವಲ್ಪ ಚಪಾತಿ ಅದಕ್ಕೆ ಇರಲಿ. ಕಲಸಿದ್ರೆ ರೆಡಿ ಆಗಿದೆ. ಇವಾಗ ರೆಡಿ ಇದೆ ಹಿಟ್ಟು ರೆಡಿ ಆಗಿದೆ. ಇವಾಗ ಚಕ್ಲಿ ಒರಳಿಗೆ ಚಕ್ಲಿ ಮಾಡ್ಕೊಳ್ಳೋದು. ಫಸ್ಟ್ ಚಕ್ಲಿ ಮಾಡ್ಕೊಳ್ಳೋದು. ಚಕ್ಲಿಗೆ ತುಂಬ್ತೀವಿ. ಚಪಾತಿ ಹಿಟ್ಟಕ್ಕಿಂತ ಒಂದು ಸ್ವಲ್ಪ ಮೆತ್ತಗೆ ಇದೆ ಇದು. ಇವಾಗ ಚಕ್ಲಿ ಒರಳೋದು. ಮೂರು ರೌಂಡ್ ಬರಬೇಕು. ಸರಿಯಾಗಿದೆ ಬಮ್ಮ, ಅಷ್ಟೇ ನಿಲ್ಲಿಸ್ಬಿಡು. ತಿನ್ನಕ್ಕೆ ಬಲೆ ರುಚಿ. ಎಲ್ಲೂ ಚಕ್ಲಿನೇ ಈ ಥರ ತಿನ್ನ, ಅಷ್ಟು ಒಳ್ಳೆ ಚಕ್ಲಿ ಇದು. ಮಾಡ್ಕೊಳ್ಳಿ, ಇಲ್ಲ ಆರ್ಡರ್ ಕೊಡಿ, ಎರಡು ಒಂದು ಮಾಡಲೇಬೇಕು ಈ ಹಬ್ಬಕ್ಕೆ. ಅವ್ರಿಗೆ ನೈವೇದ್ಯಕ್ಕಿಟ್ಟ ಚಕ್ಲಿ ಇವಾಗ ಅದಕ್ಕೆ ಸರಿ ಬರ್ತಾ ಇದೆ. ಬಂತು. ಇನ್ನು 2 ಸುತ್ತು ಬಿಡಪ್ಪ. ಆ ಚಕ್ಲಿ ಎಣ್ಣೆ ಕಾದಿದೆ, ನೋಡೋದಕ್ಕೆ ಒಂದು ಸಣ್ಣಗೆ ಬಿಡ್ತಾ ಇದ್ದೀವಿ. ಹಾಕಬೇಕು ಎಣ್ಣೆಗೆ. ಎಲ್ಲ ಸುತ್ತಿಟ್ಕೊಂಡಿದ್ದೀವಿ. ನಮ್ಮ ಮೊದಲನೇ ಬಿಳಿ ಚಕ್ಲಿ ಎಣ್ಣೆಗೆ ಹಾಕ್ತಾ ಇದ್ದಾರೆ. ಅದ್ಭುತವಾಗಿ. ಅಮ್ಮ, ಈಗ ಹಬ್ಬ ಬಂತಲ್ಲ, ಹಬ್ಬಕ್ಕೆ ಆರ್ಡರ್ ಕೇಳಿದ್ರೆ ಮಿನಿಮಮ್ ಎಷ್ಟು ತಗೊಳ್ತೀರಾ? ಹಬ್ಬದ ಟೈಮ್ನಲ್ಲಿ ಮಿನಿಮಮ್ 50 ತಗೋತೀನಿ. ಮಿಕ್ಕಿ ಟೈಮ್ನಲ್ಲಿ 20ರಿಂದ ಕೊಡ್ತೀನಿ. ಯಾವಾಗ ಬೇಕಾದ್ರೆ ತಗೋಬೋದು. ಹಬ್ಬ ಇಲ್ಲದೆ ಇದ್ರೆ 20 ಆದ್ರೂ ಕೊಡ್ತೀರಾ? ಕೊಡ್ತೀನಿ. ಹಬ್ಬ ಅಂತ ಹೇಳ್ಬಿಟ್ಟು 50 ಮಿನಿಮಮ್ ಮಾಡೋರು. 50 ಮಿನಿಮಮ್ ಮಾಡು. ಚೆನ್ನಾಗಿ ಬಂತು ಇದು. ತುಂಬಾ ಒಳ್ಳೆ ಚಕ್ಲಿ ಹದವಾಗಿ ಬೆಂದು ಹೊರಗಡೆ ತೆಕ್ಕೋತಾ ಇದ್ದೀವಿ. ಮೊದಲನೇ ಬ್ಯಾಚ್. ಬೆಳ್ಳಿಗೆ ಸರಿಯಾಗಿ ಬಂದಿದ್ಯಾ? ಬೆಳ್ಳಿಗೆ ಬಂದಿದೆ. ಅದೇ ನೀವು ಹೇಳ್ದಂಗೆ ಬಿಳಿ ಚಕ್ಲಿ. ಬಿಳಿ ಚಕ್ಲಿ ಅಂದ್ರೆ ಇದು. ಇವಾಗ ಚಕ್ಲಿ ಆಯ್ತು. ಇವಾಗ ತೇಂಗೋಳು ತೋರಿಸ್ತೀವಿ. ಓಕೆ, ಇದರಲ್ಲೇನೆ ತೇಂಗೋಳು. ಅದೇ ಹಿಟ್ಟಿನಲ್ಲೇ ತೇಂಗೋಳು. ಇವಾಗ ಹಿಟ್ಟು ತಗೊಂಡು ತೇಂಗೋಳು ಬಿಲ್ಲೆ ಚೇಂಜ್ ಮಾಡ್ಕೊಂಡಿದೀವಿ. ಇದು ಹಿಂಗೆ. ಆಮೇಲೆ ಚಕ್ಲಿಗಿಂತ ತೇಂಗೋಳು ತುಂಬಾ ಚೆನ್ನಾಗಿ ಬಿದ್ಬಿಡುತ್ತೆ ಬೇಗ. ಹೌದೌದು. ಅದು ರೆಡಿ ಆಯ್ತು. ಈಗ ಅಂತ ಚಕ್ಲಿ ತೇಂಗೋಳು 2 ಉದ್ದಿನಬೇಳೆ ಅಕ್ಕಿಲೇ ಮಾಡೋದು. ಅದೆರಡು ಭಾಳ ಜೊತೆಯಾಗಿ ಚೆನ್ನಾಗಿರೋದು. ತಟ್ಟೆಗಿಡೋದಕ್ಕೆ ಮತ್ತು ತಿನ್ನೋದಕ್ಕೆ ಎರಡಕ್ಕೂ ಚೆನ್ನಾಗಿರೋದು. ತೇಂಗೋಳು ರೆಡಿ ಆಗ್ತಾ ಇದೆ. ಇವಾಗ ಇದನ್ನು ತೆಗೆದು ಇಷ್ಟೇ ಸಾಕಲ್ಲ? ಇದು ಇಷ್ಟೇ ಸಾಕು. ಇಷ್ಟು ಬೆಳ್ಳಗಿರ್ಬೇಕದು. ಅಮ್ಮ, ಈಗ ನಮ್ಮ ಚಾನಲಲ್ಲೇ ಒಂದು ಚಕ್ಲಿ ಮಾಡಿದ್ರಿ. ಅದೇನು ಮತ್ತಿದೇನು?
ಅದು ಮುಚ್ಚೋರೆ ಅಂತ ಅಂದ್ಬಿಟ್ಟು ಅದಕ್ಕೆ ಅಕ್ಕಿ ಹುರ್ಗಡ್ಲೆ ಹಾಕಿ ಮಾಡಿರ್ತೀವಿ. ಇದು ಬಿಳಿ ಚಕ್ಲಿ ಮದ್ವೆ ಮನೆಗೆ ದೇವ್ರ ನೈವೇದ್ಯಕ್ಕೆ ಎಲ್ಲ ಬರೋ ಚಕ್ಲಿ. ಇದು ಉದ್ದಿನ ಬೇಳೆ ಅಕ್ಕಿ ಹಿಟ್ಟಲ್ಲಿ ಮಾಡೋದು. ಹಬ್ಬಕ್ಕೆ ನೀವು ಬಿಳಿ ಚಕ್ಲಿ ತೆಂಗುಳು ಮಾಡುವ ವಿಧಾನನ, ಇದು ಬಿಳಿ ಚಕ್ಲಿ ದೇವ್ರ ನೈವೇದ್ಯಕ್ಕೆ ಎರಡಕ್ಕೂ ಬರುತ್ತೆ. ಎಲ್ಲದಕ್ಕೂ ಬಹಳ ರುಚಿ ಇರಲೇಬೇಕು. ನಿಮ್ ಕೈ ರುಚಿ ಅಂದ್ರೆ ಈ ಹಬ್ಬಕ್ಕೆ ಒಳ್ಳೆ ಒಂದು ಇದು ತೋರಿಸಿದೀರಾ. ವೀಕ್ಷಕರು ಮಾಡ್ಕೊಳ್ಳಿ, ಇಲ್ಲ ಆರ್ಡರ್ ಕೊಡಿ, ಅದ್ಭುತವಾಗಿ ಸಿಗುತ್ತೆ. ಧನ್ಯವಾದ ಅಮ್ಮ. ನೋಡಿ ಅಹಲ್ಯಬಾಯಿ ಅಮ್ಮವರ ಇದು ಕೂಡ ಭಾಳ ಜನಪ್ರಿಯ, ಇಲ್ಲಿ ಫೇಮಸ್. ಎಲ್ಲರೂ ಆರ್ಡ್ರ್ ಕೊಡ್ತಾರೆ. ಬಿಳಿ ಚಕ್ಲಿ, ಆಮೇಲೆ ತೆಂಗೋಳು ಈ ಥರ ಇರ್ತದೆ. ಹಬ್ಬಕ್ಕೂ ಬರ್ತೀವಿ ಇಲ್ಲಿ. ಪ್ರತಿ ಹಬ್ಬಕ್ಕೂ ಒಂದು ವಿಶೇಷ ತೋರಿಸ್ತಾರೆ ಅಹಲ್ಯಬಾಯಿ ಅಮ್ಮವರು. ಈ ಹಬ್ಬಕ್ಕೆ ಇದೆಲ್ಲೂ ನೋಡಲಿಕ್ಕಿಲ್ಲ ನೀವು. ನಮ್ಮ ಶೈಲಿಯ ಬಿಳಿ ಚಕ್ಲಿ ತೆಂಗೋಳು ಅಂದರು ನೋಡಿ, ಈ ಥರ ಒಂದೇ ಒಂದು ಟಕ್ ಅಂತ ಹೂವು ಥರ ಮುರ್ಕೊಂಬಿಟ್ಟೆ. ನೋಡಿ ನಿಮಗೆ ಸೌಂಡ್ ಕೇಳ್ತಿರ್ಬೋದು, ಕರುಮ್ ಅಂತ. ಎಷ್ಟು ಕ್ರಿಸ್ಪಿಯಾಗಿದೆಯೋ ಅಷ್ಟೇ ಸಾಫ್ಟ್ ಆಗಿದೆ. ಆ ಫ್ಲೇವರ್ಫುಲ್ ಆಗಿದೆ, ಜೀರಿಗೆ. ಅದ್ಭುತ. ಚಕ್ಲಿ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಚಕ್ಲಿ ಯಾವ ಥರ ಇರುತ್ತೆ ಗೊತ್ತು, ಟೇಸ್ಟ್ ಮಾಡಿದ್ದಾಯಿತು. ಬಟ್ ತಡ ಮಾಡ್ದೇ ಈ ತೆಂಗೋಳ ಬಗ್ಗೆ ಭಾಳ ಆಸಕ್ತಿ ಇದೆ. ತೆಂಗೋಳು ಅದು ನೋಡ್ಬಿಡೋಣ. ಏನು ಎಫರ್ಟ್ ಹಾಕೋದೇ ಬೇಡ, ಟಕ್ಕಂತ ಬರ್ತದೆ ಕೈಗೆ. ನೈವೇದ್ಯಕ್ಕೆ ಇಟ್ಬಿಟ್ಟು ಮಕ್ಕಳು ಕಾಯ್ತಾ ಇರ್ತಾರೆ, ಇದನ್ನ ಯಾವಾಗ ಅದನ್ನ ತೊಗೊಂಡ್ಬಿಟ್ಟು ಟೇಸ್ಟ್ ಮಾಡೋಣ ಅಂತ. ಸೊ ಇಂಥದ್ದು ನೀವು ಮಾಡ್ಕೋಬೇಕು, ಅದ್ಭುತವಾಗಿರ್ತದೆ. ಎರಡೇ ಇಲ್ಲಿ ಫಾರ್ಮುಲಾ, ಒಂದು ಮಾಡ್ಕೊಳ್ಳಿ, ಇಲ್ಲ ಆರ್ಡ್ರ್ ಕೊಡಿ. ಆರ್ಡ್ರ್ ಕೊಟ್ಟರೆ ಅಹಲ್ಯಬಾಯಿ ಅಮ್ಮರ ಕೈ ರುಚಿ ಸಿಗುತ್ತೆ. ಮಾಡಿಕೊಂಡ್ರೆ ಅವ್ರ ರೆಸಿಪಿನ ಕಂಪ್ಲೀಟಾಗಿ ನೋಡ್ಕೊಳ್ಳಿ, ಆಮೇಲೆ ಮಾಡ್ಕೊಳ್ಳಿ. ಅದ್ಭುತವಾಗಿ ಇದೇ ಥರ ಬರ್ತದೆ. ಏನು ರೀ, ಎಲ್ಲ ಉಪ್ಪು, ಜೀರಿಗೆ, ಉದ್ದಿನಬೇಳೆ ಎಲ್ಲ ಕರೆಕ್ಟಾಗಿದೆ. ಹದವಾಗಿ ಸಂಪೂರ್ಣವಾಗಿ ರೆಸಿಪಿ ತೋರಿಸ್ಬಿಟ್ಟು ಅಷ್ಟೇ ಹದವಾಗಿರೋ ಒಂದು ತಿನಿಸು ಕೊಡ್ತಾರೆ ಅಂದರೆ ಅಹಲ್ಯಬಾಯಿ ಅಮ್ಮವರು. ಸೊ ಮತ್ತೆ ಸಿಗೋಣ ಹಬ್ಬಕ್ಕೂ ಹಬ್ಬದ ಊಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.